ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ದಂಡಿನದಿಬ್ಬ ಗ್ರಾಮದ ಶ್ರೀ ಸಿದ್ಧಾರ್ಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಬಳಗದ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯಲು ಅನುಕೂಲವಾಗುವಂತೆ ಪಾಸಿಂಗ್ ಪ್ಯಾಕೇಜ್ ಉತ್ತರ ಪತ್ರಿಕೆಯ ಪುಸ್ತಕವನ್ನು ಮಧುಗಿರಿ ಉಪ ವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪರವರು ಹಾಗೂ ಪರಮೇಶ್ವರ್ ಯುವ ಸೈನ್ಯದ ತಾಲೂಕು ಅಧ್ಯಕ್ಷ ವಿಜಯ್ ಹಾಗೂ ಗಣ್ಯರು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ನೀಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಶಿವಲಿಂಗಪ್ಪ, ಮುಖ್ಯ ಶಿಕ್ಷಕರಾದ ಗಂಗರಾಜು, ಸಹ ಶಿಕ್ಷಕರಾದ ಸತೀಶ್, ಮಂಜುನಾಥ ಸ್ವಾಮಿ, ಜಯರಾಮೇಗೌಡ, ಶಶಿಕಲಾ, ಧನಲಕ್ಷ್ಮಿ, ಉಮಾದೇವಿ, ಸೌಭಾಗ್ಯ ಮತ್ತಿತರರು ಹಾಜರಿದ್ದರು. ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರನ್ನ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಇಲ್ಲಿರುವ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಮುಖ್ಯವಾಗಿ ಈ ಒಂದು ಸಂಸ್ಥೆಯ ಆಶಯ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವೈದ್ಯಕೀಯ ರಂಗ ಮತ್ತು ತಾಂತ್ರಿಕ ರಂಗವನ್ನೂ ಸೇರಿಸಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮಾಂತರ ಭಾಗದಲ್ಲಿಯೂ ಸಹ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಗುಣಾತ್ಮಕ ಶಿಕ್ಷಣ ಉನ್ನತದಾಯಕವಾಗಿರಬೇಕು ಎನ್ನುವ ಆಶಯ ಈ ಒಂದು ಸಂಸ್ಥೆ. ಆ ನಿಟ್ಟಿನಲ್ಲಿ ಇಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಕ್ಕಳಿಗೆ ಉತ್ತಮವಾಗಿ ಅಂಕಗಳನ್ನು ಪಡೆಯಲು ಏನು ಕೆಲವು ವಿದ್ಯಾರ್ಥಿಗಳು ನಾವು ಪಾಸೇ ಆಗಲ್ಲ, ಅನುತ್ತೀರ್ಣರಾಗ್ತಾರೆ, ಫೇಲೇ ಆಗ್ತಾರೆ ಅಂತಕ್ಕಂಥವ್ರಿಗೆ ಒಂದು ಆಶಾಕಿರಣ ಇವತ್ತು ಕೊಡ್ತಕ್ಕಂಥ ನಿಮ್ಗೆ ಏನು ಪುಸ್ತಕ ಕೊಡ್ತಾರೆ ಅದು ನಿಮಗೆ ನಂಬಿಕೆ ನಿಮ್ಮಲ್ಲೇ ಮೂಡ್ತಕ್ಕಂಥದಕ್ಕೆ ಈ ಸಂಸ್ಥೆ ಈ ದಿನ ಕೈಗೊಂಡಿರುವಂತಹ ಕಾರ್ಯಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಾನು ತಾಲೂಕು ಆಡಳಿತದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರೆಲ್ಲ ಸುಮ್ಮನೆ ಇರ್ಬೋದಾಗಿತ್ತು, ಪಾಠ ಮಾಡಿಕೊಂಡು ಯಾವ ರೀತಿ ಪಠ್ಯಕ್ರಮ ಆಗಬೇಕು ಸುಮ್ಮನೆ ಇರ್ಬೋದಾಗ್ತದೆ. ಆಗಲಿಲ್ಲ. ಯಾವೊಬ್ಬ ವಿದ್ಯಾರ್ಥಿಯೂ ಸಹ ಅನುತ್ತೀರ್ಣನಾಗಬಾರ್ದು ಅಂತಕ್ಕಂಥದ್ದು ಮೊದಲನೇ ಆಶಯ. ಯಾರೊಬ್ರು ಸಹ ಫೇಲ್ ಆಗಬಾರ್ದು 10ನೇ ತರಗತಿಯಲ್ಲಿ ಅಂತಕ್ಕಂಥದ್ದು. ಎರಡನೇದು, ಪ್ರತಿಯೊಂದು ಅಂಕನೂ ಮುಖ್ಯ ಅಂತ ಹೇಳಿ ಪ್ರತಿಯೊಂದು 625ಕ್ಕೆ 625 ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಏನಿವತ್ತು ನೀಡ್ತಕ್ಕಂಥ ಪುಸ್ತಕ ನಿಮಗೆ ಪೂರಕವಾಗಿರುತ್ತೆ. ಯಾವೊಂದು ಅಂಕನೂ ಸಹ ತಪ್ಪಬಾರದು ಅಂತಕ್ಕಂಥ ಆಶಯದಿಂದ ಆ ಪುಸ್ತಕವನ್ನು ಮಾಡಿರ್ತಕ್ಕಂಥ. ಅದರಿಂದ ತುಂಬಾ ಶ್ರಮ ಇರುತ್ತೆ. ನಿಮ್ಗೆಲ್ಲ ಅದನ್ನು ಸಿದ್ಧತೆ ಮಾಡ್ತಕ್ಕಂಥದ್ದು, ಆ ಡ್ರಾಫ್ಟ್ ಅನ್ನ ಕರೆಕ್ಷನ್ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ಅದನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತರ್ತಕ್ಕಂಥದಕ್ಕೆ ಅವರೆಲ್ಲ ತುಂಬಾ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅವರೆಲ್ಲ ಮಾಡಿದ್ದಾರೆ. ಈಗ ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ನಿಮ್ಮದು ಕೆಲಸ ಅವ್ರು ಇವತ್ತು ಕೊಟ್ಬಿಡ್ತಾರೆ, ಇವತ್ತು ನಿಮ್ಮ ಕೈಗೆ ಹಸ್ತಾಂತರ ಆಗ್ತದೆ. ಹಸ್ತಾಂತರ ಆದ ನಂತರ ಐ ಥಿಂಕ್ ನಿಮ್ಮ ಮುಂದೆ 46 ದಿನ ಮುಂದೆ ಇದೆ. 46 ಐ ಥಿಂಕ್ 47 17ನೇ ತಾರೀಕು ಸ್ಟಾರ್ಟು 21 51 ದಿನ ನಿಮ್ಮ ಮುಂದೆ ಇರ್ತಕ್ಕಂಥ 48 ದಿನನಾ 48 ದಿನ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ನಾನು, ಹೌದಲ್ವಾ? ಫೆಬ್ರವರಿ ಎಷ್ಟು ಬಂದಿರುತ್ತೆ? ಭಾನುವಾರನೂ ಸಹ ಕ್ಲಾಸ್ ಮಾಡ್ತಕ್ಕಂಥದ್ದನ್ನ ಕೇಳ್ಪಟ್ಟಿದ್ದೀನಿ, ಹೌದಾ? ಅವರೆಲ್ಲ ಮನೇಲಿ ಇರ್ಬೋದಾಗಿತ್ತು, ರಜೆಯನ್ನ ಕಳಿಬೋದಾಗಿತ್ತು. ಬಹುಶಃ ನಿಮಗೆ ಬಿಟ್ಟು ಟೀಚರ್ಸ್ ಎಕ್ಸಾಮ್ ಇಟ್ಟರೆ ಬೇಗ ಪಾಸ್ ಆಗ್ಬಿಡ್ತಿದ್ರು, ಹೌದಲ್ವಾ? ಆ ರೀತಿ ಕೆಲಸ ಮಾಡ್ತಾರೆ ಟೀಚರ್ಸ್, ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ
ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಹೋದ ವರ್ಷ ಇರ್ತಕ್ಕಂಥದ್ದು, ಹೌದಲ್ವಾ? ಕೊನೆಯ ಸ್ಥಾನದಲ್ಲಿ ನೀವೆಲ್ಲರೂ ಸೇರಿ ಮನಸ್ಸು ಮಾಡಿಬಿಟ್ರೆ ನಾವು ಕನಿಷ್ಠ ಒಂದು 15ನೇ ಸ್ಥಾನದಲ್ಲಾದರೂ ಬರಬೇಕು ಅಂತಕ್ಕಂಥ ಆಶಯ ಎಲ್ಲ ಶಿಕ್ಷಣಾಧಿಕಾರಿಗಳು, DDPI, BO ಎಲ್ಲರ ಆದಿಯಾಗಿ, ಶಿಕ್ಷಕರ ಆದಿಯಾಗಿ ಈ ಸರಿ ಪ್ರಾಮಾಣಿಕವಾಗಿ ನಮ್ಮ ಶಿಕ್ಷಕರು ತುಂಬ ಎಫರ್ಟಿವ್ ಆಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ನೀವು ಮಕ್ಕಳು ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡದೇ ಇದ್ರೆ ನಾವೆಲ್ಲ ಶಿಕ್ಷಕರು ಇವತ್ತಿರ್ತಕ್ಕಂಥ ವೇದಿಕೆ ಇಷ್ಟೆಲ್ಲ ಎಫರ್ಟ್ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ? ವ್ಯರ್ಥ ಆಗುತ್ತೆ. ನೀವು ಮನಸ್ಸು ಮಾಡ್ಬೇಕು. ಎಸ್, ನಮ್ಮ ಸಂಸ್ಥೆಗೆ ನಾನು ಏನಾದರೂ ಕಾಣಿಕೆಯನ್ನು ಕೊಡ್ಬೇಕಂತಂದ್ರೆ ನಾನು ಉತ್ತೀರ್ಣನಾಗಿ ಹೊರಗಡೆ ಹೋಗ್ಬೇಕು ಎನ್ನುವುದು ನಿಮ್ಮ ಮನಸ್ಸಲ್ಲಿ ಬರಬೇಕು. ಮಾಡ್ತೀರಾ? ನಾನು 6 ವಿಷಯಗಳನ್ನೂ ಸಹ ಉತ್ತೀರ್ಣವನ್ನ ಹೊಂದಬೇಕು ಅಂತಕ್ಕಂಥ ಮನೋಭಾವವನ್ನ ಈ ದಿನದಿಂದ ನೀವು ತೆಗೆದುಕೊಳ್ಬೇಕು. ಇವತ್ತಿನಿಂದ ಮನಸ್ಸು ಮಾಡಿದ್ರೂ ಸಹ ಯಾರೊಬ್ರು ಫೇಲ್ ಆಗಲ್ಲ. ಅದು ನೀವು ಮನಸ್ಸು ಮಾಡಬೇಕು. ಯಾಕೆ ಹೇಳಿ? ಪರೀಕ್ಷೆ ಬರೀತಕ್ಕಂಥವ್ರು ನೀವು. ನಾವೇನು ಈ ಸಂಸ್ಥೆ ಸಾಮಗ್ರಿಗಳನ್ನು ಕೊಡ್ಬೋದು, ಪುಸ್ತಕಗಳನ್ನ, ಸಾಧನಗಳನ್ನು ಕೊಡ್ಬೋದು, ಆದರೆ ಉಪಯೋಗ ಮಾಡ್ತಕ್ಕಂಥ ಶಕ್ತಿ ಮತ್ತು ಅಪ್ಲೈ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇ, ನೀವೆಲ್ಲ ಗಮನಿಸ್ಬೇಕು. ನಿಮ್ಮನ್ನೆಲ್ಲ ನಿಮ್ಮ ತಂದೆ ತಾಯಿಯಂದರು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಗುಣವಂತರಾಗಬೇಕು, ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣವನ್ನು ಹೊಂದಬೇಕು, ಸಂಸ್ಕೃತಿ ಇರಬೇಕು ಎನ್ನುವ ನಿರೀಕ್ಷೆಯನ್ನು ಇಟ್ಕೊಂಡು ನಿಮ್ಮನ್ನ ಇಲ್ಲಿಗೆ ಕಳಿಸಿರ್ತಕ್ಕಂಥದ್ದು. ಆ ಆಶಯವನ್ನ ನೀವು ಅರ್ಥಕೊಳ್ಬೇಕು, ತಿಳ್ಕೊಳ್ಬೇಕು. ನಮ್ಮನ್ನ ಯಾವ ಉದ್ದೇಶಕ್ಕೋಸ್ಕರ ಕಳಿಸಿದ್ದಾರೆ. ನಿಮ್ಮನ್ನ ಹೊರಗಡೆ ಕರ್ಕೊಂಡೋದ್ರೆ ಕೂಲಿ, ಇವಾಗ ಇಂಡಸ್ಟ್ರಿಗಳಲ್ಲಿ ಬೇಜಾರು ಕೆಲಸಗಳು ಇದ್ದಾರೆ, ಆದ್ರೆ ಅವೆಲ್ಲವನ್ನ ನಿಮ್ಮ ಪೇರೆಂಟ್ಸ್ಗಳು ಮಾಡ್ತೀನಿ ಅಂತಂದ್ರೆ ನೀವು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ. ಆದ್ದರಿಂದ ನೀವು ಈ ಉತ್ತೀರ್ಣರಾದರೆ ಈ ಸಂಸ್ಥೆಗೆಲ್ಲ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೂ ಸಹ ಗೌರವ ಕೊಟ್ಟ ಹಾಗೆ ಆಗುತ್ತೆ. ಅದರ ಆಶಯವನ್ನು ಅರ್ಥಕೊಳ್ಬೇಕು. ನೀವೆಲ್ಲ ಮನಸ್ಸು ಮಾಡಬೇಕು. ಒಳ್ಳೆಯ ಮಕ್ಕಳಾಗಬೇಕಂತ ಹೇಳ್ಬಿಟ್ಟು ಪೋಷಕರು ಯಾಕೆ ಬಯಸ್ತಾರೆ ಅಂತಂದ್ರೆ ಅದೇ, ನಾವ್ಯಾರು ಸಹ ಕಾಪಿ ಚೀಟಿ ಕೊಡುವಂಥದ್ದಿಲ್ಲ. ಗೊತ್ತಿದಲ್ವಾ? CCTVಯನ್ನ ಹಾಕ್ಸಿರ್ತೀವಿ, ಹೌದಲ್ವಾ? ಹೋದ್ಸರಿ ಗೊತ್ತಾಗಿದೆ, ನಿಮ್ ಸೀನಿಯರ್ಸ್ ಎಲ್ಲ ಹೇಳಿದಾರಲ್ವಾ? ಏನಂತ? ಕಾಪಿ ಚೀಟ್ ಕೊಡಕ್ಕೆ ಟೀಚರ್ ಬರ್ತಾರೆ ಅಂತ ಹೇಳಿದಾರ? ಇಲ್ವಲ್ಲ? ಸರಿ, ಯಾರು ಬರಲ್ಲ. ನಾವೇನೆ DDPI ಆಫೀಸಲ್ಲಿ ಏನ್ ಹೇಳಿ ಒಂದು 5 ಸಿಸ್ಟಮ್ ಹಾಕಿ ನಾನೇ ಕುಂದಿಸಿರ್ತೀನಿ, ಯಾರು ಕಾಪಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೇನೆ. ಯಾಕೆ ಹೇಳಿ ನಾವು ಮಾಡ್ತಾ ಇರೋದು ಇದು? ನಿಮ್ಮಲ್ಲಿ ಯಾರೂ ಸಹಾಯ ಇಲ್ದಂಗೆ ನಮ್ಮ ಮಕ್ಕಳು ಪಾಸ್ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನಂದು. ಏನ್ ಹೇಳಿ? ಯಾರ್ದು ಸಹಾಯ ಬೇಕಾಗಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಪೇಪರು, ಒಂದು ಪೆನ್ನು, ಇಷ್ಟೇ. ಏನ್ ಹೇಳಿ? ಪೇಪರ್ ಕೊಡ್ತಾರೆ, ಪೆನ್ನು ನಿಮ್ದು ಇಟ್ಕೊಂಡು ಬರಿಬೇಕಷ್ಟೆ, ಹೌದಲ್ವಾ? ಆದ್ರಿಂದ ಯಾವ ಶಿಕ್ಷಕರು ಸಹ ನಿಮಗೆ ಸಹಾಯಕಾರಿಯಾಗಿ ಬರಲ್ಲ. 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್, ಹೌದಾ? 10ಕ್ಕೆ ಎಷ್ಟಕ್ಕೆ? 10ಕ್ಕೆ 9 ಗಂಟೆ 50 ನಿಮಿಷದ ತನಕ ನಿಮ್ಗೆ ಅವೈಲೇಬಿಲಿಟಿ ಇರ್ತಾರೆ ನಿಮ್ ಡೌಟ್ಗಳು ಕೇಳಲಿಕ್ಕೆ. ಎಷ್ಟು? 9 ಗಂಟೆ 50 ನಿಮಿಷದ ತನಕ. ಆದ ನಂತರ ನಿಮ್ಗೆ ಯಾರೂ ಸಹ ಏನು ಸಹಾಯಕ್ಕೆ ಬರಲ್ಲ. ನೀವೇ ಅಲ್ಲಿ ಪ್ರಶ್ನೆಗಳನ್ನ ಓದಬೇಕು, ಉತ್ತರವನ್ನ ಬರೀಬೇಕು. ಇದನ್ನ ನೀವು ನೆನಪಿಡಿ. ಭಯ ಪಡೋಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ ಭಯ ಪಡಬೇಕಾಗಿಲ್ಲ? ವರ್ಷ ಪೂರ್ತಿ ನಿಮ್ಮ ಶಿಕ್ಷಕರು ಜೂನ್, ಮೇ 27, 28ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಿರ್ತಾರೆ, ಹೌದಲ್ವಾ? ಒಂದು ವರ್ಷ ಪೂರ್ತಿ ನಮ್ಮ ಮಕ್ಕಳು ಪಾಸ್ ಆಗ್ಬೇಕಂತ ಹೇಳ್ಬಿಟ್ಟು ಅವ್ರು ಎಷ್ಟು ಪ್ಲಾನ್ ಮಾಡಿರ್ತಾರೆ ಗೊತ್ತಾ? ಎಷ್ಟು ಪ್ರತಿಯೊಂದು ಪಾಠಕ್ಕೂ ಯೂನಿಟ್ ಟೆಸ್ಟ್ ಮಾಡ್ತಾರೆ, 2 ಪಾಠಕ್ಕೆ, 3 ಪಾಠಕ್ಕೆ FA1 ಮಾಡ್ತಾರೆ, FA2 ಮಾಡಿದ್ದಾರೆ, FA3, FA4 ಮಾಡಿರ್ತಾರೆ. ಆನಂತರ SA1 ಆಗಿರುತ್ತೆ, ಹೌದಾ ಇಲ್ವಾ? ಇವೆಲ್ಲವನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಇಷ್ಟವುಗಳನ್ನ ನೀವೇನು ಬೇಕಾಗಿಲ್ಲ, ಬುದ್ಧಿವಂತರಾದ್ರೆ ಏನ್ ಹೇಳಿ, ಈ ನಿಮ್ ಮೇಡಮ್ ಅವರು, ನಿಮ್ ಟೀಚರ್ಗಳು ಏನು ನಿಮ್ FA1, FA2 ಮತ್ತೆ SA1 ಕೆಲವರು ಕ್ವಶನ್ ಪೇಪರ್ ನೋಡ್ತಿದ್ದಾಗೆ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಯಾಕೆಂದ್ರೆ ನಾನು ಗಮನಿಸಿದ್ದೀನಿ, ಇದೇ ಶಾಲೆಗೆ ನಾನು ರೂಟ್ ಆಫೀಸರ್ಗೆ ಕ್ವಶನ್ ಪೇಪರ್ಗಳನ್ನು ತಗೊಂಡು ಬರ್ತಾ ಇದ್ದೆ, ಸುಮಾರು ವರ್ಷ SSLC ಪ್ರಶ್ನೆ ಪತ್ರಿಕೆಗಳನ್ನ. ಆಗ ಮಕ್ಕಳು ಕ್ವಶನ್ ಪೇಪರ್ ಕೈ ಕೊಡ್ತಿದ್ದಾಗೆ ಅವ್ರಿಗೆ ಆತಂಕ ಶುರುವಾಗ್ಬಿಡ್ತಿದ್ರು. ಹೆಂಗೈದೋ ಕ್ವಶನ್ ಪೇಪರು, ಕಷ್ಟವಾಗಾಯ್ತು, ಸುಲಭವಾಗಾಯ್ತು, ಏನ್ ಬರೀಬೇಕು ಅಂತಕ್ಕಂಥ ಆತಂಕಕ್ಕೆ ಒಳಪಡಬೇಕಾಗಿಲ್ಲ. ಮೊಟ್ಟ ಮೊದಲು ಕ್ವಶನ್ ಪೇಪರ್ ನಿಮ್ ಕೈಗೆ ಬಂದ ತಕ್ಷಣ ಅದನ್ನ ಖುಷಿಯಿಂದ
ಶಾಂತ ಚಿತ್ತತೆಯಿಂದ ಒಂದ್ಸಾರಿ ಅದನ್ನೆಲ್ಲ ಪ್ಲಾನ್ಸ್ ಮಾಡಬೇಕು. ಆನಂತರ ನಿಮ್ಗೆ ಯಾವುದು ಸುಲಭ ಅನ್ನಿಸ್ತದೋ ಅದಕ್ಕೆ ಫಸ್ಟ್ ಉತ್ತರವನ್ನ ಬರ್ಕೊಂಡು ಹೋಗ್ತಾ ಇರ್ಬೇಕು. ಹಂಗೆ ಮಾಡಿದಾಗ ನಿಮ್ಗೆ ಯಾವುದೂ ಕಷ್ಟ ಅನ್ಸಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣನೇ ಸೀರಿಯಲ್ ನಂಬರ್ 1ರಿಂದ ಕೊನೆಯವರೆಗೂ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ಬೇಕು ಅಂತ ನಿಯಮ ಇಲ್ಲ. ಹಾಗಾಗಿ ತಾವು ಯಾವುದು ಸುಲಭ ಇರ್ತದೆ ಅದನ್ನ ನೀವು ಗಮನಿಸಿ ಬರೀಬೇಕಾಗ್ತದೆ. ಆಮೇಲೆ ಈ ಒಂದು ಪರೀಕ್ಷೆ ಸಮಯ ಹತ್ರ ಬಂದಿದೆ. ತಾವೆಲ್ಲ ದಯಮಾಡಿ ಮನೆಗಳಲ್ಲಿ ಧಾರಾವಾಹಿಗಳನ್ನ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಉತ್ತಮ ಅನ್ನಿಸ್ತು. ನೋಡ್ತಾ ಇದ್ರೆ ಎಲ್ಲರೂ ಧಾರಾವಾಹಿಗಳನ್ನ ಬೇಡ, ರಸದಲ್ಲಿ ಬೇಕಾಗಿದ್ರೆ ಪರೀಕ್ಷೆ ಮುಗಿದ ಮೇಲೆ 24 ಗಂಟೆನೂ ನೋಡ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಪೋಷಕರಿಗೂ ಸಹ ಅದನ್ನ ನೀವು ಅಡ್ವೈಸ್ ಮಾಡಬೇಕು. SLC ಪರೀಕ್ಷೆ ಮುಗಿಯುವವರೆಗೂ ಧಾರಾವಾಹಿಗಳನ್ನ ಟಿವಿಯನ್ನ ಬಂದ್ ಮಾಡಿ ಅಂತ ಕೇವಲ ಕಿತ್ತಾಕ್ಸದ ಮೇಲೆ ಅನ್ನಿಸ್ತದೆ. ಹಾಗಾಗಿ